ಕಂದಮ್ಮ, ಇಂದು ನಾವು ಕೇಳೋಣ ಒಂದು ಪವಿತ್ರ ಕತೆ, ತುಳಸಿ ವಿವಾಹದ ದಿವ್ಯ ಕತೆ. ಒಮ್ಮೆ ಕಾಲದಲ್ಲಿ ವೃಂದ ಎಂಬ ಅಪಾರ ಭಕ್ತಿಯುಳ್ಳ ಸತಿ ಇದ್ದಳು. ಅವಳ ಪತಿ ಜಾಲಂಧರ ಎಂಬ ದೈತ್ಯ ಬಲಶಾಲಿ, ಪರಾಕ್ರಮಿ, ಆದರೆ ಅಹಂಕಾರಿಯೂ ಆಗಿದ್ದ. ವೃಂದ ಮಹಾದೇವನ ಮಹಾಭಕ್ತೆ. ಅವಳ ಪತಿವ್ರತಾ ಶಕ್ತಿ ಇಷ್ಟು ಬಲವಾಗಿತ್ತು. ಅವಳ ಪತಿ ಜೀವಿಸುತ್ತಿರುವವರೆಗೆ ಯಾರೂ ಜಾಲಂಧರನನ್ನು ಸೋಲಿಸಲಾರರು ಎಂದು ದೇವತೆಗಳಿಗೂ ಭಯವಿತ್ತು. ದೈತ್ಯನ ಅಹಂಕಾರ ಹೆಚ್ಚುತ್ತಿದ್ದಂತೆಯೇ ದೇವತೆಗಳು ಮಹಾವಿಷ್ಣುವಿನ ಶರಣಾಗಿ ಹೋದರು. ವಿಷ್ಣು ದೇವರು ಹೇಳಿದರು, ಜಾಲಂಧರನನ್ನು ಸೋಲಿಸಲು ಮೊದಲು ವೃಂದೆಯ ಪತಿವ್ರತೆಯನ್ನು ಮುರಿಯಬೇಕು. ಆದರೆ ಇದು ಸುಲಭವಲ್ಲ. ವಿಷ್ಣು ಸ್ವತಃ ಜಾಲಂಧರನ ರೂಪವನ್ನು ತಾಳಿದರು. ವೃಂದೆಯ ಮುಂದೆ ಪ್ರತ್ಯಕ್ಷರಾದರು. ವೃಂದ ತನ್ನ ಪತಿಯಾಗಿದ್ದಾರೆಂದು ಭಾವಿಸಿ ಅವನಿಗೆ ಸೇವೆ ಮಾಡಿದಳು. ಅದೇ ಕ್ಷಣದಲ್ಲಿ ಅವಳ ಪತಿವ್ರತಾ ಶಕ್ತಿ ಕ್ಷೀಣವಾಗಿ ಹೋಯಿತು. ಅದೇ ಸಮಯದಲ್ಲಿ ನಿಜವಾದ ಜಾಲಂಧರನ ಯುದ್ಧ ಭೂಮಿಯಲ್ಲಿ ಶಿವನಿಂದ ಹತವಾದನು. ಇದನ್ನೆಲ್ಲ ತಿಳಿದು ವೃಂದ ದುಃಖದಿಂದ ಊರಿದಳು. ಕಣ್ಣೀರಿನಿಂದ ತುಂಬಿದ ಮನಸ್ಸಿಗೆ ತುಂಬ ನೋವಾಗಿ ಅವಳು ವಿಷ್ಣುವಿಗೆ ಶಾಪ ಕೊಟ್ಟಳು. ನೀನು ಕಲ್ಲಿನ ರೂಪದಲ್ಲಿ ಜನರ ಪೂಜೆಗೆ ಒಳಗಾಗಬೇಕು. ವಿಷ್ಣು ಶಾಂತವಾಗಿ ಈ ಶಾಪವನ್ನು ಸ್ವೀಕರಿಸಿ ಹೀಗೆ ಹೇಳಿದರು, ವೃಂದೆ, ನಿನ್ನ ಭಕ್ತಿಗೆ ನಾನು ಮರುಳಾದೆ. ನೀನು ಪವಿತ್ರ ಸಸ್ಯವಾಗಿ ಜನ್ಮ ತಾಳು. ನಿನ್ನನ್ನು ಜನರು ತುಳಸಿ ಎಂದು ಪೂಜಿಸುವರು. ಪ್ರತಿ ವರ್ಷ ನಿನ್ನೊಂದಿಗೆ ನಾನು ವಿವಾಹವಾಗುತ್ತೇನೆ. ಆ ಕ್ಷಣದಿಂದ ವೃಂದ ತುಳಸಿ ಸಸ್ಯವಾಗಿ ಪರಿವರ್ತನ ಆದಳು. ವಿಷ್ಣು ಶಾಲಿಗ್ರಾಮ ಶಿಲೆ ರೂಪದಲ್ಲಿ ಭೂಮಿಯಲ್ಲಿ ಸ್ಥಿರರಾದರು. ಹೀಗಾಗಿ ಪ್ರತಿ ವರ್ಷ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ತುಳಸಿ ಮತ್ತು ಶಾಲಿಗ್ರಾಮರ ದಿವ್ಯ ವಿವಾಹ, ತುಳಸಿ ವಿವಾಹ ಆಚರಿಸಲಾಗುತ್ತದೆ. ಈ ದಿನ ತುಳಸಿಯನ್ನು ವಧುವಿನಂತೆ ಅಲಂಕರಿಸಲಾಗುತ್ತದೆ. ಹಳದಿ ಸೀರೆ, ಹಾರಗಳು, ಹೂವುಗಳು, ಮಂಗಳಾರತಿ ಎಲ್ಲವೂ ಸಂಭ್ರಮದಿಂದ ನಡೆಯುತ್ತದೆ. ವಿಷ್ಣುವನ್ನು ವರನಂತೆ ಅಲಂಕರಿಸಿ ವಿವಾಹ ಮಾಡಲಾಗುತ್ತದೆ. ಈ ವಿವಾಹದ ನಂತರ ಮದುವೆ ಮನೆ ಸೌಭಾಗ್ಯ, ಶಾಂತಿ ಮತ್ತು ಸಮೃದ್ಧಿ ತರುತ್ತದೆ.